ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ನೀವು ಯಾವ ರೀತಿಯಲ್ಲಿ ನೀವು ಇದೇ ಮಾಡ್ತಾ ಇದ್ರು ಇನ್ಕಮ್ ಜನರೇಟ್ ಮಾಡಬಹುದು, ಕೂತಿದ್ದಾಗೂ ಇನ್ಕಮ್ ಜನರೇಟ್ ಮಾಡಬಹುದು. ನೀವು ಏನೇ ಮಾಡ್ತಿದ್ರು ಕೂಡ ನಿಮಗೋಸ್ಕರ ನಿಮ್ಮ ಹಣ ಯಾವ ರೀತಿಯಲ್ಲಿ ನಿಮಗೋಸ್ಕರ ನೀವು ಯಾವ ರೀತಿಯಲ್ಲಿ ಪ್ಯಾಸಿವ್ ಇನ್ಕಮ್ ನ ನೀವು ಜನರೇಟ್ ಮಾಡ್ಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಸುಮಾರು 11 ಡಿಫರೆಂಟ್ ರೀತಿಗಳಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಪ್ಯಾಸಿವ್ ಇನ್ಕಮ್ ನ ಜನರೇಟ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ತಿಳ್ಕೊಳ್ಳೋಣ, ಪ್ಯಾಸಿವ್ ಇನ್ಕಮ್ ಅಂದ್ರೇನು. ಆದಾಯಗಳಲ್ಲಿ ಎರಡು ರೀತಿಯ ಆದಾಯ ಇರುತ್ತೆ. ಒಂದು ಆಕ್ಟಿವ್ ಇನ್ಕಮ್, ಇನ್ನೊಂದು ಪ್ಯಾಸಿವ್ ಇನ್ಕಮ್ ಅಂತ. ಆಕ್ಟಿವ್ ಇನ್ಕಮ್ ಅಂದ್ರೆ ನೀವು ಎಷ್ಟು ಟೈಮ್ ಕೊಡ್ತಿರೋ, ನೀವು ಎಷ್ಟು ಕೆಲಸ ಮಾಡ್ತಿರೋ ಅಷ್ಟು ಮಾತ್ರ ನಿಮ್ಗೆ ಆದಾಯ ಬರುತ್ತೆ, ಅದಕ್ಕೆ ಆಕ್ಟಿವ್ ಇನ್ಕಮ್ ಅಂತಾರೆ. ಪ್ಯಾಸಿವ್ ಇನ್ಕಮ್ ಅಂದ್ರೆ ಇಲ್ಲಿ ಜಸ್ಟ್ ನಿದ್ದೆ ಮಾಡ್ತಾ ಇದ್ರೆ ನಿಮ್ಗೆ ಹಣ ಬರೋದಿಲ್ಲ. ಎರಡು ರೀತಿಯಲ್ಲಿ ನೀವು ಪ್ಯಾಸಿವ್ ಇನ್ಕಮ್ ನ ಜನರೇಟ್ ಮಾಡ್ಕೊಳ್ಬಹುದು. ಒಂದು, ನಿಮ್ಮ ಹಣನ ಇನ್ವೆಸ್ಟ್ಮೆಂಟ್ ಮಾಡಿ ಅದ್ರಲ್ಲಿ ಬರುವ ರಿಟರ್ನ್ ಇಂದ ನೀವು ಪ್ಯಾಸಿವ್ ಇನ್ಕಮ್ ನ ಜನರೇಟ್ ಮಾಡ್ಕೊಳ್ಬಹುದು. ಎರಡನೇದು, ನಿಮ್ಮ ಟೈಮ್ ನ ನಿಮ್ಮಲ್ಲಿರುವ ಸ್ಕಿಲ್ಸ್ ನ ಯೂಸ್ ಮಾಡ್ಕೊಂಡು ನೀವು ಪ್ಯಾಸಿವ್ ಇನ್ಕಮ್ ನ ಜನರೇಟ್ ಮಾಡ್ಕೊಳ್ಬಹುದು. ಈ ಎರಡೇ ರೀತಿಯಲ್ಲೇ ನೀವು ಪ್ಯಾಸಿವ್ ಇನ್ಕಮ್ ನ ಜನರೇಟ್ ಮಾಡ್ಕೊಳ್ಳೋಕ್ಕಾಗೋದು. ಈಗ ತಿಳ್ಕೊಳ್ಳೋಣ ಆ 11 ರೀತಿಯಲ್ಲಿ ನೀವು ಯಾವ ರೀತಿಯಲ್ಲಿ ಪ್ಯಾಸಿವ್ ಇನ್ಕಮ್ ನ ಜನರೇಟ್ ಮಾಡ್ಕೊಳ್ಬಹುದು ಅಂತ. ಫಸ್ಟ್, ಆಗ್ಲೇ ಹೇಳ್ದಂಗೆ ಹಣ ಉಳಿಸಬೇಕು, ಮತ್ತೆ ಆ ಹಣ ಉಳಿಸಿರೋದ್ರಿಂದ ನಿಮ್ಗೆ ಇಂಟ್ರೆಸ್ಟ್ ಬರುತ್ತಲ್ವಾ, ಆ ಇಂಟ್ರೆಸ್ಟ್ ನಿಮ್ಗೆ ಪ್ಯಾಸಿವ್ ಇನ್ಕಮ್. ನೀವು ಹಣನ ಡಿಫ್ರೆಂಟ್ ರೀತಿಯಲ್ಲಿ ಉಳಿಸ್ಬೋದು. ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಇಡ್ಬೋದು, ರಿಕರಿಂಗ್ ಡಿಪಾಸಿಟ್ ಅಲ್ಲಿ ಇಡ್ಬೋದು, ಮಂತ್ಲಿ ಇನ್ಕಮ್ ಸ್ಕೀಮ್ಗಳಲ್ಲಿ ಇಡ್ಬೋದು, ಮತ್ತೆ ಪೆನ್ಷನ್ ಸ್ಕೀಮ್ಗಳಲ್ಲಿ ಇಡ್ಬೋದು, ಮತ್ತೆ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಅಲ್ಲೂ ಇಟ್ಟಾಗ ನಿಮ್ಗೆ ನೀವು ಹಣ ಇಟ್ಟಾಗೆಲ್ಲಾನು ಇದರಲ್ಲಿ ಇಂಟ್ರೆಸ್ಟ್ ರಿಟರ್ನ್ಸ್ ಎಲ್ಲ ಬರೋದ್ರಿಂದ ಆ ರಿಟರ್ನ್ಸ್ ಏನ್ ಬರುತ್ತೋ ಅದು ನಿಮ್ಗೆ ಪ್ಯಾಸಿವ್ ಇನ್ಕಮ್. ಇಲ್ಲಿ ನೀವು ಬ್ಯಾಂಕ್ ಅಲ್ಲಿ ಹಣ ಇಟ್ಟಿದ ತಕ್ಷಣ ನೀವು ಅಲ್ಲೇನು ಕೆಲಸ ಮಾಡ್ತಾ ಇರೋದಿಲ್ಲ. ನಿಮ್ಗೆ ಆಟೋಮೆಟಿಕ್ ಆಗಿ ನೀವು ಇಷ್ಟ ಅಮೌಂಟ್ ಇಟ್ಬಿಟ್ಟ ಮೇಲೆ ನಿಮ್ಗೆ ಆಟೋಮೆಟಿಕ್ ಆಗಿ ಪ್ರತಿ ತಿಂಗಳು ಇಷ್ಟು ರಿಟರ್ನ್ಸ್, ಇಷ್ಟು ಬಡ್ಡಿ ಅಂತ ಬರ್ತಾ ಇರುತ್ತೆ. ಇದು ನೀವು ನಿದ್ದೆ ಮಾಡ್ತಾ ಇದ್ರು, ನೀವು ಏನು ಕೆಲಸ ಮಾಡ್ತಾ ಇಲ್ಲ ಅಂದ್ರೂ ಈ ಫಿಕ್ಸ್ಡ್ ಡಿಪಾಸಿಟ್ ಗೆ, ರಿಕರಿಂಗ್ ಡಿಪಾಸಿಟ್ ಗೆ, ಮಂತ್ಲಿ ಇನ್ಕಮ್ ಸ್ಕೀಮ್ ಗೆ, ಪೆನ್ಷನ್ ಸ್ಕೀಮ್ ಗೆ, ಮ್ಯೂಚುವಲ್ ರಿಟರ್ನ್ಸ್ ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಇದು ಒಂದನೆಯ ಮೆಥಡ್ ಪ್ಯಾಸಿವ್ ಇನ್ಕಮ್ ಜನರೇಷನ್ ಗೆ. ನೀವು ಎರಡನೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಪ್ಯಾಸಿವ್ ಇನ್ಕಮ್ ನ ಜನರೇಟ್ ಮಾಡಬಹುದು ಅಂದ್ರೆ, ನಿಮ್ಮ ಮನೇನ ಬಾಡಿಗೆ ಕೊಡೋದು. ನಿಮ್ಮ ಮನೇನ ಬಾಡಿಗೆ ಕೊಟ್ರೆ ನಿಮ್ಗೆ ಬಾಡಿಗೆ ಬರುತ್ತೆ. ಅದೇ ರೀತಿಯಲ್ಲಿ ನಿಮ್ಮಲ್ಲಿ ಜಾಗ ಇದ್ರೆ, ಕಮರ್ಷಿಯಲ್ ಸ್ಪೇಸ್ ಇದ್ರೆ ನೀವೊಂದು ATM ಗೆ ಜಾಗ ಕೊಡ್ಬೋದು. ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಗೆ ಹೋರ್ಡಿಂಗ್ ಮಾಡೋದಕ್ಕೆ, ಡಿಸ್ಪ್ಲೇ ಬೋರ್ಡ್ ಗಳು ಹಾಕೋದಕ್ಕೆ ನೀವು ಕೂಡ ನಿಮ್ಮ ಮನೆಯ ಮೇಲಿರೋ ಜಾಗನ ಕೊಡ್ಬೋದು. ಮತ್ತೆ ರೆಸಿಡೆನ್ಷಿಯಲ್ ಪರ್ಪಸ್ ಗೆ ಕೊಡ್ಬೋದು, PG ಗಳಿಗೆ ಕೊಡ್ಬೋದು, ಮತ್ತೆ ಟವರ್ಸ್ ಹಾಕೋದಕ್ಕೆ, ಈಗ ಏರ್ಟೆಲ್ ಟವರ್, ವೊಡಾಫೋನ್ ಟವರ್, BSNL ಟವರ್ ಗಳು ಹಾಕಕ್ಕೆ ನಿಮ್ಮಲ್ಲಿ ಜಾಗ ಇದ್ರೆ ಆ ಜಾಗನ ಅವ್ರಿಗೆ ಬಾಡಿಗೆ ಕೊಡ್ಬೋದು. ಮತ್ತೆ ಮೂರನೆಯ ರೀತಿಯ ಪ್ಯಾಸಿವ್ ಇನ್ಕಮ್ ಐಡಿಯಾ ಏನಂದ್ರೆ, ಇಕ್ವಿಪ್ಮೆಂಟ್ ಗಳನ್ನ ರೆಂಟ್ ಮಾಡೋದು. ಈಗ ಒಂದು JCB ತಕೊಂಡು ಆ JCB ನ ಗಂಟೆಗೆ ಬಾಡಿಗೆ ಕೊಡ್ಬೋದು. ಅದೇ ರೀತಿಯಲ್ಲಿ ನಿಮ್ಮಲ್ಲಿರುವ ಕಾರನ್ನ ಬಾಡಿಗೆಗೆ ಬಿಡಬಹುದು. ಮತ್ತೆ ಸಾಕಷ್ಟು ರೀತಿಯ ಹೌಸ್ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ಸ್ ನ ನೀವು ಪರ್ಚೇಸ್ ಮಾಡಿ ಅದನ್ನ ಬಾಡಿಗೆ ಕೊಡ್ಬೋದು. ಇಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಇರ್ಬೋದು, ವೈಬ್ರೇಟರ್ ಇರ್ಬೋದು, ಕಾಂಕ್ರೀಟ್ ಮಿಕ್ಸ್ಚರ್ ಇರ್ಬೋದು, ಇಲ್ಲಾಂದ್ರೆ ಕಟರ್ ಇರ್ಬೋದು. ಈ ಎಲ್ಲಾ ರೀತಿಯ ಸಾಕಷ್ಟು ರೀತಿಯಲ್ಲಿ ಇಕ್ವಿಪ್ಮೆಂಟ್ಸ್ ಬರುತ್ತೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ. ನೀವು ಈ ರೀತಿಯ ಇಕ್ವಿಪ್ಮೆಂಟ್ಸ್ ಬೈ ಮಾಡಿ ಅದನ್ನ ನೀವು ದಿನಕ್ಕೆ ಬಾಡಿಗೆ ಕೊಡಬಹುದು, ತಿಂಗಳ ಲೆಕ್ಕದಲ್ಲಿ ಬಾಡಿಗೆ ಕೊಡಬಹುದು. ಇದರಿಂದನೂ ಕೂಡ ನೀವು ಹಣನ ಪ್ಯಾಸಿವ್ ಇನ್ಕಮ್ ಆಗಿ ನೀವು ಜನರೇಟ್ ಮಾಡ್ಕೊಳ್ಬಹುದು. ಅದೇ ರೀತಿಯಲ್ಲಿ ಜನರೇಟರ್ ಗಳನ್ನ ಬೈ ಮಾಡಿ ಅದನ್ನು ಕೂಡ ಬಾಡಿಗೆ ಕೊಡಬಹುದು. ಸಣ್ಣ ಮೊತ್ತದ ಜನರೇಟರ್ಗಳು 25,000, 30,000, 40,000 ಆ ತರ ಜನರೇಟರ್ ಗಳನ್ನ ಬೈ ಮಾಡಿ ನೀವು ಆ ಜನರೇಟರ್ ಗಳನ್ನ ಬಾಡಿಗೆ ಕೊಟ್ಟು ಅದರಿಂದ ನೀವು ಬಾಡಿಗೆ ಕೂಡ ಪಡ್ಕೊಳ್ಬಹುದು. ಮತ್ತೆ ನಾಲ್ಕನೆಯ ಪ್ಯಾಸಿವ್ ಇನ್ಕಮ್ ಜನರೇಷನ್ ಯಾವ ರೀತಿ ಮಾಡಬಹುದು ಅಂದ್ರೆ, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಮ ಹಣನ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಡಿವಿಡೆಂಡ್ಸ್ ಕೊಡ್ತಾರೆ, ಮತ್ತೆ ನಿಮ್ಮ ಸ್ಟಾಕ್ಸ್ ಗ್ರೋ ಆಗುತ್ತೆ. ಇದರಿಂದ ನಿಮ್ಮ ಹಣನು ಕೂಡ ಜಾಸ್ತಿ ರೀತಿ ಗ್ರೋ ಆಗುತ್ತೆ. ಮತ್ತೆ ನಿಮ್ಮ ಹಣ ಕೂಡ ನೀವು ಕೆಲಸ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಅದರ ಕೆಲಸ ಅದು ಮಾಡ್ತಾ ಇರುತ್ತೆ. ಅದರಿಂದ ನಿಮ್ಗೆ ರಿಟರ್ನ್ಸ್ ಕೂಡ ಬರ್ತಾನೆ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ. ಮತ್ತೆ ಐದನೇ ರೀತಿ ಪ್ಯಾಸಿವ್ ಇನ್ಕಮ್ ಏನಂದ್ರೆ, ನಿಮ್ಮಲ್ಲಿರುವ ಹಣನ
ಯಾವ್ದಾದ್ರು ಒಂದು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು. ಇಲ್ಲಿ ನೀವೇನು ಕೆಲಸ ಮಾಡೋದಿಲ್ಲ, ಜಸ್ಟ್ ಹಣನ ಇನ್ವೆಸ್ಟ್ಮೆಂಟ್ ಮಾಡಿ ಆ ಕಂಪ್ನಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಮಾತ್ರ ನೋಡ್ಕೊಂಡು, ಕಂಪ್ನಿನ ರನ್ ಮಾಡೋರೇ ಬೇರೆಯವರು ಇರ್ತಾರೆ. ಆ ಕಂಪ್ನಿ ಪ್ರಾಫಿಟ್ ಬಂದಾಗೆಲ್ಲಾನು ನಿಮ್ಗೂ ನಿಮ್ಮ ಇನ್ವೆಸ್ಟ್ಮೆಂಟ್ ತಕ್ಕಂತೆ ನಿಮ್ಗೆ ಪ್ರಾಫಿಟ್ ಬರ್ತಾ ಇರುತ್ತೆ. ಆರನೆಯ ರೀತಿಯ ಪ್ಯಾಸಿವ್ ಇನ್ಕಮ್ ಯಾವುದು ಅಂದ್ರೆ, ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದ್ರೆ ಡೆಬಿಟ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು ನೀವು ಶಾಪಿಂಗ್ ಮಾಡಿದಾಗ ನಿಮ್ಗೆ ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ಸ್ ಬರುತ್ತೆ. ಇದರಲ್ಲಿ ನೀವು ಏನು ಕಷ್ಟ ಬೀಳೋದೇನಿಲ್ಲ. ನೀವೇನು ನಾರ್ಮಲ್ ಆಗಿ ನಿಮ್ಮ ಮನೆಗೆ ಏನೇನ್ ಐಟಮ್ಗಳು ಬೇಕೋ ಆ ಐಟಮ್ಗಳನ್ನೆಲ್ಲಾನು ಈ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಬೈ ಮಾಡಿದಾಗ ನಿಮ್ಗೆ ಸ್ವಲ್ಪ ಮೊತ್ತದ ಎಕ್ಸ್ಟ್ರಾ ರಿವಾರ್ಡ್ ಪಾಯಿಂಟ್ಸ್ ಕೂಡ ಬರೋದ್ರಿಂದ ಇದು ಕೂಡ ನಿಮ್ಗೆ ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಮತ್ತೆ ಏಳನೇ ರೀತಿ ಪ್ಯಾಸಿವ್ ಇನ್ಕಮ್ ಜನರೇಷನ್ ಮಾಡ್ಕೊಳ್ಬಹುದು ಅಂದ್ರೆ, ನಿಮ್ಮದೇ ಆದಂತ ಒಂದು ಬುಕ್ ಬರೆಯೋದು. ನೀವು ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ಸ್ ಇದ್ರೆ, ನಿಮ್ಗೆ ಬರೆಯೋದಕ್ಕೆ ಸಾಕಷ್ಟು ನಾಲೆಡ್ಜ್ ಇದ್ರೆ, ನೀವು ಕೂಡ ಕೆಲವು ಏರಿಯಾಗಳಲ್ಲಿ ಬುಕ್ಗಳನ್ನ ಬರೀಬಹುದು, ಈ ಬುಕ್ ಬರೀಬಹುದು. ಈ ಎಲ್ಲ ರೀತಿಯಲ್ಲಿ ಬರೆದಾಗ ಆ ಬುಕ್ಗಳು ಸೇಲ್ ಆದಂಗೆಲ್ಲನೂ ನಿಮ್ಗೆ ರಾಯಲ್ಟಿ ಬರ್ತಾ ಇರುತ್ತೆ. ಪ್ರತಿ ದಿನನೂ ಬರ್ತಾ ಇರುತ್ತೆ, ಪ್ರತಿ ಗಂಟೆನೂ ಬರ್ತಾ ಇರುತ್ತೆ, ಪ್ರತಿ ವರ್ಷನೂ ಬರ್ತಾ ಇರುತ್ತೆ. ಯಾವ್ದಾದ್ರು ಒಂದು ಬುಕ್ ಒಳ್ಳೆ ರೀತಿಯಲ್ಲಿ ಸೇಲ್ ಆದ್ರೆ ನೀವು ಸಾಕಷ್ಟು ರೀತಿಯಲ್ಲಿ ಹಣನೂ ಕೂಡ ಮಾಡಬಹುದು ಬುಕ್ ಬರೆದು ಆ ಬುಕ್ ನ ಪಬ್ಲಿಷ್ ಮಾಡೋದ್ರಿಂದ. ಮತ್ತೆ ಎಂಟನೆಯ ಪ್ಯಾಸಿವ್ ಇನ್ಕಮ್ ಜನರೇಷನ್ ಯಾವುದು ಅಂದ್ರೆ, ನಿಮ್ಮದೇ ಆದಂತಹ ಒಂದು ವೆಬ್ಸೈಟ್ ನ ಡೆವಲಪ್ ಮಾಡ್ಕೊಳ್ಳೋದು. ಅದರಲ್ಲಿ ಟೆಕ್ನಿಕಲ್ ಬ್ಲಾಗ್ಸ್ ಬರೀಬಹುದು, ಇಲ್ಲ ನಿಮ್ಗೆ ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಇರೋ ಕಂಟೆಂಟ್ ನ ನೀವು ಆ ವೆಬ್ಸೈಟ್ ಅಲ್ಲಿ ಹಾಕ್ತಾ ಇದ್ರೆ, ಇಲ್ಲಾಂದ್ರೆ ಆ ಬ್ಲಾಗ್ ಅಲ್ಲಿ ಹಾಕ್ತಾ ಇದ್ರೆ, ಇಲ್ಲ ಅಂದ್ರೆ ನಿಮ್ದೇ ಆದಂತಹ ಒಂದು ಮೊಬೈಲ್ ಆಪ್ ನ ಡೆವಲಪ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ಹಣ ಬರ್ತಾನೆ ಇರುತ್ತೆ. ಹಣ ಸಾಕಷ್ಟು ರೀತಿಯಲ್ಲಿ ಬರ್ಬೋದು. ನಿಮ್ಮ ವೆಬ್ಸೈಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರೋದ್ರಿಂದ ಬರ್ಬೋದು, ಇಲ್ಲ ಅಂದ್ರೆ ಅಫಿಲಿಯೇಟ್ ಮಾರ್ಕೆಟ್ ಮಾಡೋದ್ರಿಂದ ಬರ್ಬೋದು. ನಿಮ್ಮ ವೆಬ್ಸೈಟ್ ಅಲ್ಲಿ ಆರ್ಟಿಕಲ್ಸ್ ಅಲ್ಲೆಲ್ಲ ಅಲ್ಲಲ್ಲಿ ಲಿಂಕ್ ಹಾಕಿದಾಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಆ ಲಿಂಕ್ ನ ಯೂಸ್ ಮಾಡ್ಕೊಂಡು ಯಾರಾದ್ರೂ ಬೈ ಮಾಡಿದಾಗ ನಿಮ್ಗೆ ಸ್ವಲ್ಪ ಪ್ರಮಾಣದ ಕಮಿಷನ್ ಬರುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ವೆಬ್ಸೈಟ್ ಇಲ್ಲಾಂದ್ರೆ ನಿಮ್ಮ ಆಪ್ ಇಲ್ಲಾಂದ್ರೆ ಬ್ಲಾಗ್ ಅಲ್ಲಿ ಸಾಕಷ್ಟು ರೀತಿಯಲ್ಲಿ ಒಳ್ಳೆ ಕಂಟೆಂಟ್ ಬರ್ದಾಗೆಲ್ಲಾನು ಸಾಕಷ್ಟು ಜನ ನಿಮ್ಮ ವೆಬ್ಸೈಟ್ ಬಂದಾಗ ನೀವು ಕೂಡ ನಿಮ್ಮ ವೆಬ್ಸೈಟ್ ಕೂಡ ಒಂದು ರೀತಿಯಲ್ಲಿ ಇನ್ಫ್ಲೂಯೆನ್ಸರ್ ಆಗಿ ಮಾರ್ಪಾಟಾಗಿರುತ್ತೆ. ಆಗ ನೀವು ಯಾವುದೇ ಒಂದು ಪ್ರಾಡಕ್ಟ್ ನ ರಿವ್ಯೂ ಮಾಡ್ಬೋದು. ಆ ಪ್ರಾಡಕ್ಟ್ ನ ಖಂಡಿತವಾಗಿ ಜನ ಬಂದು ಬೈ ಮಾಡ್ತಾರೆ, ಯಾಕಂದ್ರೆ ನಿಮ್ಮಲ್ಲಿ ಅಥಾರಿಟಿ ಇರುತ್ತೆ. ನೀವು ಆ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಆಗಿದ್ದಾಗ ನಿಮ್ಮ ವೆಬ್ಸೈಟ್ ಅಲ್ಲಿ ಇಲ್ಲಾಂದ್ರೆ ಬ್ಲಾಗ್ ಅಲ್ಲಿ ನೀವು ಆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡಿದಾಗ ಖಂಡಿತವಾಗಿ ಜನ ಬಂದು ಆ ಪ್ರಾಡಕ್ಟ್ ನ ಬೈ ಮಾಡೇ ಮಾಡ್ತಾರೆ. ಅದೇ ರೀತಿಯಲ್ಲಿ ನೀವು ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಮತ್ತೆ ಇದೇ ವೆಬ್ಸೈಟ್ ಅಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ ನ ಈಸಿಯಾಗಿ ಸೆಲ್ ಮಾಡ್ಕೊಳ್ಬಹುದು. ನೀವು ಈ ರೀತಿ ಎಲ್ಲ ಮಾಡಿದಾಗ ಸಾಕಷ್ಟು ರೀತಿಯಲ್ಲಿ ಡಿಫ್ರೆಂಟ್ ಸೋರ್ಸಸ್ ಆಫ್ ಇನ್ಕಮ್ ಬರುತ್ತೆ ವೆಬ್ಸೈಟ್ ಇಲ್ಲಾಂದ್ರೆ ಒಂದು ಬ್ಲಾಗ್ ಡೆವಲಪ್ ಮಾಡೋದ್ರಿಂದ. ಮತ್ತೆ ಒಂಬತ್ತನೆಯ ಮೆಥಡ್ ಏನಂದ್ರೆ, ನಿಮ್ಮದೇ ಆದಂತಹ ಕೋರ್ಸಸ್ ನ ಆನ್ಲೈನ್ ಅಲ್ಲಿ ಪಬ್ಲಿಷ್ ಮಾಡಬಹುದು. ಕೆಲವು ಕಡೆ ಸಾಕಷ್ಟು ರೀತಿಯಲ್ಲಿ ಪ್ಲಾಟ್ಫಾರ್ಮ್ಸ್ ಇದೆ, ಕೋರ್ಸ್ರಾ ಇದೆ, ಉಡಮಿ ಇದೆ. ಈ ರೀತಿ ಎಲ್ಲಾ ಪ್ಲಾಟ್ಫಾರ್ಮ್ ಗಳನ್ನ ಯೂಸ್ ಮಾಡ್ಕೊಂಡು ನಿಮಗೆ ಗೊತ್ತಿರೋ ಕೆಲವು ಟಾಪಿಕ್ ಗಳಲ್ಲಿ ನೀವು ಕೋರ್ಸಸ್ ಮಾಡಿದಾಗ ಜನರಿಗೆ ಆ ಕೋರ್ಸಸ್ ಇಂದ ಯೂಸ್ಫುಲ್ ಆಗಿದ್ರೆ ಖಂಡಿತವಾಗಿ ಕೋರ್ಸಸ್ ನ ಆನ್ಲೈನ್ ಅಲ್ಲಿ ಬೈ ಮಾಡ್ತಾರೆ. ನಿಮ್ಗೆ ಪ್ರತಿಯೊಂದು ಕೋರ್ಸಸ್ ಆನ್ಲೈನ್ ಅಲ್ಲಿ ಸೆಲ್ ಆದಾಗೆಲ್ಲಾನು ನಿಮ್ಗೆ ಇಷ್ಟು ಮೊತ್ತದ ಪರ್ಸೆಂಟೇಜ್ ಬರ್ತಾ ಇರುತ್ತೆ. ನೀವು ಬದುಕಿರೋವರೆಗೂ ನಿಮ್ಮ ಕೋರ್ಸಸ್ ಆನ್ಲೈನ್ ಅಲ್ಲಿ ಸೆಲ್ ಆಗ್ತಾ ಇದ್ರೆ ಸಾಕಷ್ಟು ರೀತಿಯಲ್ಲಿ ಹಣ ಬರುತ್ತೆ. ಇಲ್ಲಿ ನೀವು ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಟೈಮು ನಿಮ್ಮ ಸ್ಕಿಲ್ ಇಲ್ಲಿ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿ ಕೋರ್ಸಸ್ ರೆಡಿ ಮಾಡಿ ಆನ್ಲೈನ್ ಅಲ್ಲಿ ಹಾಕ್ಬಿಟ್ಟ ಮೇಲೆ ಇದು ನಿಮ್ಗೆ ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಾ ಇರುತ್ತೆ ಆ ಕೋರ್ಸಸ್ ನ ಬೈ ಮಾಡಿದಾಗೆಲ್ಲಾನು. ಅದೇ ರೀತಿಯಲ್ಲಿ ನೀವು ಪ್ರಾಡಕ್ಟ್ಸ್ ನೆಲ್ಲಾನು ಹೋಲ್ಸೇಲ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇಲ್ಲ ಅಂದ್ರೆ ಮ್ಯಾನುಫ್ಯಾಕ್ಚರ್ ಇಂದ ಬೈ ಮಾಡಿ ಆ ಪ್ರಾಡಕ್ಟ್ ನ ಅಮೆಝಾನ್ ಅಲ್ಲಾದ್ರೂ ಸೆಲ್ ಮಾಡಬಹುದು, ಫ್ಲಿಪ್ಕಾರ್ಟ್ ಅಲ್ಲಿ ಸೆಲ್ ಮಾಡಬಹುದು, ನಿಮ್ದೇ ಆದಂತ ವೆಬ್ಸೈಟ್ ಗಳಲ್ಲಿ ಸೆಲ್ ಮಾಡ್ತಾ ಇದ್ರೆ ಇಲ್ಲಿ ನೀವು ಆನ್ಲೈನ್ ಅಲ್ಲಿ 24 ಗಂಟೆ 365 ಡೇಸ್ ಅನ್ನು ಕೂಡ ವರ್ಷದಲ್ಲಿ ನೀವು ಇಲ್ಲಿ ಸೆಲ್ ಮಾಡ್ತಾ ಇರಬಹುದು. ನೀವು ಮಲ್ಕೊಂಡಿದ್ರು ಸೆಲ್ ಆಗ್ತಾ ಇರುತ್ತೆ, ಎದ್ದೇಳಿದ್ರು ಸೆಲ್ ಆಗುತ್ತೆ. ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಪ್ರಾಡಕ್ಟ್ ಒಳ್ಳೇದಾಗಿದ್ರೆ ಜನಗಳು ಇಡೀ ಪ್ರಪಂಚದಲ್ಲಿ ಯಾವುದೇ ಭಾಗದಲ್ಲಿ ಇದ್ರೂ ನಿಮ್ಮ ಪ್ರಾಡಕ್ಟ್ಗಳು ಅಮೆಝಾನ್ ಫ್ಲಿಪ್ಕಾರ್ಟ್ ಅಂತ ಜಾಗಗಳಲ್ಲಿ ನಿಮ್ಮ ಪ್ರಾಡಕ್ಟ್ಗಳು ಸೆಲ್ ಆಗ್ತಾನೆ ಇರುತ್ತೆ. ಆಗ ಇದು ನಿಮ್ಗೆ ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಮತ್ತೆ 11ನೆಯ ಮತ್ತೆ ಕೊನೆಯ ಪ್ಯಾಸಿವ್ ಇನ್ಕಮ್ ಜನರೇಷನ್ ಐಡಿಯಾ ಏನಂದ್ರೆ, ನಿಮ್ಮದೇ ಆದಂತಹ ಒಂದು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ಕೊಳ್ಳೋದು, ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮದೇ ಆದಂತಹ ಒಂದು ಪೇಜ್ ನ ಓಪನ್ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ರೀಲ್ಸ್ ವಿಡಿಯೋಗಳು ಹಾಕೋದು. ಈ ರೀತಿ ಎಲ್ಲ ಮಾಡಿದಾಗ ನಿಮ್ಗೆ ಸಾಕಷ್ಟು ರೀತಿಯಲ್ಲಿ ಫಾಲೋಯರ್ಸ್ ಆಗ್ತಾರೆ. ಸಾಕಷ್ಟು ರೀತಿಯಲ್ಲಿ ಫಾಲೋಯರ್ಸ್ ಆದಾಗ
ನೀವು ನಿಮ್ಮ ಫಾಲೋಯರ್ಸ್ಗೆ ಇನ್ಫ್ಲೂಯೆನ್ಸರ್ ಆಗ್ತೀರಾ. ನಿಮ್ಮ ಪ್ರಾಡಕ್ಟ್ಗಳು, ನಿಮ್ಮ ಐಡಿಯಾಗಳು ಖಂಡಿತವಾಗಿ ಯೂಟ್ಯೂಬಲ್ಲಿ ಮಾರ್ಕೆಟಿಂಗ್ ಮಾಡಿದ್ರೆ ಇದರಲ್ಲೂ ಕೂಡ ನೀವು ಯೂಟ್ಯೂಬಲ್ಲೂ ಸಾಕಷ್ಟು ಹಣ ಮಾಡ್ಬೋದು, ಮತ್ತೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಹಣ ಮಾಡ್ಬೋದು ಈ ಎರಡು ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಕೊಂಡು. ಆದ್ರಿಂದ ನಾನು ಇದುವರೆಗೂ ಸುಮಾರು 11 ರೀತಿಯಲ್ಲಿ ಡಿಫ್ರೆಂಟ್ ರೀತಿಯಲ್ಲಿ ನೀವು ಪ್ಯಾಸಿವ್ ಇನ್ಕಮ್ ನ ಈಸಿಯಾಗಿ ಜನರೇಟ್ ಮಾಡ್ಕೊಳ್ಬಹುದು. ನೀವು ಒಳ್ಳೆ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ರಿಸರ್ಚ್ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಹಣ ಆದ್ರೂ ಇರ್ಬೋದು, ನಿಮ್ಮಲ್ಲಿ ಟೈಮ್ ಆದ್ರೂ ಇರ್ಬೋದು, ನಿಮ್ಮಲ್ಲಿ ಸ್ಕಿಲ್ ಆದ್ರೂ ಇರ್ಬೋದು. ಈ ಎಲ್ಲಾ ರೀತಿಯ ನೀವು ಈ ಎಲ್ಲಾ ವಿಷಯಗಳನ್ನ ಚೆನ್ನಾಗಿ ರಿಸರ್ಚ್ ಮಾಡಿ ನೀವು ಅದಕ್ಕೆ ತಕ್ಕಂತೆ ನೀವು ಕೆಲವು ಪ್ಯಾಸಿವ್ ಇನ್ಕಮ್ ಜನರೇಷನ್ ಸೋರ್ಸಸ್ನ ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗಿ ನೀವು ಸಾಕಷ್ಟು ರೀತಿಯಲ್ಲಿ ಹಣ ಕೂಡ ಮಾಡ್ಬೋದು ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ 11 ಪ್ಯಾಸಿವ್ ಇನ್ಕಮ್ ಸೋರ್ಸ್ಗಳು ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ. ಮತ್ತೆ ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.